ನಮಸ್ಕಾರ. ನಾನು ಲಾವಣ್ಯ ಬಳ್ಳಾಲ್ ಮಾತಾಡ್ತಿದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ವಿಂಟರ್ ಸೆಷನಲ್ಲಿ ಒಂದು ಬಿಲ್ ಪಾಸ್ ಆಗಿಬಿಡ್ತು. ಕರ್ನಾಟಕ ಹೇಟ್ ಸ್ಪೀಚ್ ಬಿಲ್ 2025 ಅಂತ ದ್ವೇಷ ಭಾಷಣ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು. ಒಂದು ಅಪ್ಪರ್ ಹೌಸಲ್ಲಿ ಲೋವರ್ ಹೌಸಲ್ಲಿ ಎರಡಲ್ಲೂ ಕೂಡ ಅಪ್ರೂವ್ ಆಗಿರುವಂತಹ ಒಂದು ಬಿಲ್ ಇದು ವಿಧೇಯಕ. ಇದನ್ನ ಇನ್ನು ನಮ್ಮ ಗವರ್ನರ್ ಅವರು ಅಪ್ರೂವ್ ಮಾಡಬೇಕಷ್ಟೇ. ಈ ಹೇಟ್ ಸ್ಪೀಚ್ ಬಿಲ್ ಬಂದಾಗ ತುಂಬ ಜನ ತುಂಬ ವಿಷಯಗಳನ್ನು ಮಾತಾಡಿದ್ರು. BJPಯವರು ತುಂಬ ಇದಕ್ಕೆ ಅಡ್ಡಿಯನ್ನು ಇವತ್ತು ಕೂಡ ಹೇಳ್ತಾ ಇದ್ದಾರೆ. ಅವರ ಅಡ್ಡಿಗಳು ತುಂಬ ಇದೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗ್ತದೆ ಅಂತ ಹೇಳೋದು. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಸ್ವ ಇಚ್ಛೆಗೂ ಒಂದು ವ್ಯತ್ಯಾಸ ಇದೆ. ಸ್ವ ಇಚ್ಛೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಇಷ್ಟ ಬಂದಿದ್ದನ್ನು ಇಷ್ಟ ಬಂದಂಗೆ ಹೇಳ್ಕೊಂಡು ಬರೋದು. ಯಾರಿಗೆ ನೋವಾದರೂ ತೊಂದರೆ ಇಲ್ಲ, ನಾವು ಇದನ್ನು ಹೇಳ್ಕೊಂಡು ಬರ್ತೀವಿ ಅಂತ ಹೇಳೋದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನೀವು ಹೇಳಬೇಕು ಒಂದು ಮಾತನ್ನು, ಆದರೆ ಅದರಿಂದ ನಿಮ್ಮ ಸುತ್ತಮುತ್ತ ಇರೋರಿಗೆ ಅಥವಾ ನಿಮ್ಮ ಸಮಾಜಕ್ಕೆ ಯಾವುದೇ ರೀತಿಯ ತೊಂದರೆ ಅಥವಾ ಕಷ್ಟ ಆಗಬಾರ್ದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮೆಲ್ಲರೂ ಕೂಡ ಫಂಡಮೆಂಟಲ್ ರೈಟಲ್ಲಿ ಅದು ಕೂಡ ಒಂದು. ಈ ಬಿಲ್ಲಲ್ಲಿ ಏನು ಹೇಳುತ್ತೆ ಅಂತ ನೋಡೋಣ. ಈ ಬಿಲ್ ಯಾಕೆ ಬಂತು ಅಂತ ಫಸ್ಟ್ ನೋಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟು ಎಲ್ಲ ಸ್ಟೇಟ್ಗಳಿಗೆ ಆದೇಶವನ್ನು ಮಾಡಿದೆ. ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ದ್ವೇಷ ಭಾಷಣಗಳಾಗಿರಬಹುದು ಅಥವಾ ದ್ವೇಷ ತುಂಬಿರುವಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಾಗಿರ್ಬೋದು, ಇದನ್ನೆಲ್ಲ ನೀವು ತಡೆಗಟ್ಟಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಒಂದು ರಾಜ್ಯ ಈ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿದೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಇದು ತುಂಬ ಅವಶ್ಯಕತೆ ಇದೆ. ಕಳೆದ ಒಂದು ವಾರದಲ್ಲೇ ನಾವು ನೋಡಿದ್ರೆ ಪ್ರತಿಯೊಂದು ದಿನದ ಹಾಗೆ ನಾವು ಒಬ್ಬೊಬ್ಬರ ಪ್ರಾಣವನ್ನು ಕಳ್ಕೊಳ್ಳೋದು ನೋಡಿದ್ದೀವಿ ನಮ್ಮ ದೇಶದಲ್ಲಿ. ಯಾಕೆ? ಲಿಂಚಿಂಗ್ ಅಂತ ಆಗುತ್ತೆ. ಲಿಂಚಿಂಗ್ ಯಾಕಾಗುತ್ತೆ? ಯಾರೋ ಎಲ್ಲೋ ಒಂದು ಮಾತನ್ನು ಹೇಳ್ಬಿಡ್ತಾರೆ, ಅವನಿಂಥವ ಇವನಿಂಥವ, ಇಂಥ ಜನಾಂಗಕ್ಕೆ ಸೇರಿದವ, ಅವನಿಂಥ ಕೆಲಸ ಮಾಡ್ತಾನೆ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದಷ್ಟು ಜನ ಒಟ್ಟು ಸೇರ್ಕೊಂಡ್ಬಿಟ್ಟು ಹೊಡೆದು ಅವರನ್ನು ಸಾಯಿಸಿಯೇ ಬಿಡ್ತಾ ಇದ್ದಾರೆ. ಇದು ನಮ್ಮ ದೇಶದಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ನಮ್ಮ BNS ಏನಿದೆಯೋ ನಮ್ಮ ದೇಶದಲ್ಲಿ, ಅದು ಹೇಟ್ ಸ್ಪೀಚ್ ಅಥವಾ ದ್ವೇಷ ಭಾಷಣ ಅಂತ ಏನಿದೆ ಅದನ್ನು ಸರಿಯಾಗಿ ಡಿಫೈನ್ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಬಿಲ್ ತುಂಬ ಅವಶ್ಯಕತೆ ಅಂತ ಇರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಇದನ್ನು ಫ್ರೇಮ್ ಮಾಡಿರೋದು. ಈ ಬಿಲ್ಲಲ್ಲಿ ಏನಿದೆ, ನೀವು ಯಾವುದೇ ಒಂದು ಜನಾಂಗದವರು, ಅವರೊಂದು ಸಮಾಜಕ್ಕೆ ಸೇರಿರಬಹುದು ಅಥವಾ ಒಂದು ಪಂಗಡದವರಾಗಿರಬಹುದು, ಒಂದು ಟ್ರೈಬಿಗೆ ಸೇರಿರುವವರಾಗಿರ್ಬೋದು, ಅಥವಾ ಅವರ ವೇಷಭೂಷಣಗಳಾಗಿರಬಹುದು, ಅವರ ಭಾಷೆ ಆಗಿರಬಹುದು, ಅವರಿರುವಂತಹ ಜಾಗ ಆಗಿರಬಹುದು, ಅಥವಾ ಅವರ ಜೀವನ ಶೈಲಿ, ಅಥವಾ ಅವರ ಸೆಕ್ಷುವಲ್ ಓರಿಯೆಂಟೇಷನ್ನು, ಅಥವಾ ಊನಗಳು, ಹ್ಯಾಂಡಿಕ್ಯಾಪ್ಗಳು ಏನಾದರೂ ಇದ್ದರೆ ಅದನ್ನೆಲ್ಲ ಇಟ್ಕೊಂಡು ನೀವು ತಮಾಷೆ ಮಾಡಿ ಅವರ ಮೇಲೆ ದ್ವೇಷ ಹುಟ್ಟುವಂತಹ ಮಾತುಗಳನ್ನು ನೀವು ಹೇಳಿದರೆ ಅದೆಲ್ಲ ದ್ವೇಷ ಭಾಷಣದಲ್ಲಿ ಬರುತ್ತೆ. ಯಾವುದೇ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಅವರನ್ನು ಕಂಡ್ರೆ ಸಿಟ್ಟಾಗೋದು, ದ್ವೇಷ ಬರೋದು, ಅಂಥ ಮಾತುಗಳನ್ನು ಮಾಡಿದರೆ, ಅಂಥ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಅದು ದ್ವೇಷ ಭಾಷಣ ಅಂತ ಆಗುತ್ತೆ. ಇವಾಗ ಇದಕ್ಕಿಂತ ಮುಂಚೆನೂ ಕೂಡ ಎಷ್ಟೋ ಜನ ದ್ವೇಷ ಭಾಷಣ ಮಾಡೋರು, ಮಾಡಿದ ತಕ್ಷಣ ಬಂದು ನಿರೀಕ್ಷಣಾ ಜಾಮೀನು ಪಡ್ಕೊಂಡು ಹೋಗೋರು. ಈಗ ಏನಾಗ್ತಿದೆ, ಈ ಒಂದು ಕಾನೂನು ಅಡಿಯಲ್ಲಿ ಅಂತ ಹೇಳಿದ್ರೆ ದ್ವೇಷ ಭಾಷಣ ಅಂತ ಆದರೆ ತಕ್ಷಣ ಅರೆಸ್ಟ್ ಆಗುತ್ತೆ. ಸುಮೋಟೋ ಕೇಸು ಪೊಲೀಸ್ನವರು ಹಾಕ್ಬೋದು. ಇದಕ್ಕೆ ಬೇಲ್ ಇಲ್ಲ. ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ 50,000ವರೆಗೆ ದಂಡ ಆಗುತ್ತೆ. ಅಂದರೆ ಮೊದಲನೇ ಬಾರಿ ನೀವು ಒಂದು ಅಫೆನ್ಸ್ನ ಮಾಡಿದರೆ 1 ರಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ 50,000ವರೆಗೆ ದಂಡ ಅದರ ಜೊತೆಗೆ. ಆನಂತರ ನೀವು ಮಾಡಿದರೆ 2 ರಿಂದ 10 ವರ್ಷದವರೆಗೆ ಶಿಕ್ಷೆ ಹಾಗೂ 1 ಲಕ್ಷದವರೆಗೆ ದಂಡ ವಿಧಿಸ್ತಾರೆ. ಆ್ಯಂಡ್ ದಿಸ್ ಇಸ್ ಕಾಗ್ನಿಸಬಲ್ ಆ್ಯಂಡ್ ನಾನ್ ಬೇಲೇಬಲ್ ಕೇಸ್ ಆಗಿಬಿಡುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಸ್ವ ಇಚ್ಛೆಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ನಾನು ಆವಾಗಲೇ ಹೇಳಿದೆ. ಅದನ್ನು ನಾವು ನೆನಪಲ್ಲಿ ಯಾವತ್ತೂ ಕೂಡ ಇಟ್ಕೊಳ್ಬೇಕಾಗತ್ತೆ. ಈಗ ಪೊಲೀಸ್ನವ್ರು ಏನು ಮಾಡ್ಬೋದು, ಸುಮೋಟೋ ಕೇಸ್ ನಿಮ್ಮ ಮೇಲೆ ಹಾಕ್ಬೋದು. ಇಲ್ಲದಿದ್ದರೆ ಕೋರ್ಟ್ ಆರ್ಡರ್ ಮಾಡ್ಬೋದು. ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದರೆ ಇದು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಪೋಸ್ಟು, ಇದನ್ನು ತಕ್ಷಣ ನೀವು ಸೋಷಿಯಲ್ ಮೀಡಿಯಾ ಪೋಸ್ಟ್ನ ತೆಗಿಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಬಹುದು. ಅಥವಾ ನೀವು ಯಾವುದೇ ಒಬ್ಬ ವ್ಯಕ್ತಿ, ನಾನು ಮಾತಾಡಲಿಲ್ಲ ಆದರೆ ನಾವೊಂದು ಪ್ರೋಗ್ರಾಮ್ ಮಾಡಿದಾಗ ಇಂಥವರು ಬಂದು ಮಾತಾಡಿದರು ಅಂತ ನೀವು ಹೇಳೋ ಹಾಗಿಲ್ಲ. ನೀವು ಯಾವುದೇ ಒಬ್ಬ ವ್ಯಕ್ತಿಗೆ ನಿಮ್ಮ ಆರ್ಗನೈಸೇಷನ್ ಅವರು ಒಂದು ವೇದಿಕೆಯನ್ನು ಮಾಡಿಕೊಟ್ರೆ ದ್ವೇಷ ಭಾಷಣ ಮಾಡೋದಕ್ಕೆ, ನಿಮ್ಮ ಮೇಲೆ ಆ ಆರ್ಗನೈಸೇಷನ್ ಏನಿದೆಯಲ್ಲ ಅಲ್ಲಿ ಕೂಡ ಆ ಆರ್ಗನೈಸೇಷನ್ ಮೇಲೆ ಕೇಸ್ ಆಗಿಬಿಡುತ್ತೆ. ಇದು ತುಂಬ ಅವಶ್ಯಕತೆ ಯಾಕೆ ಇದೆ ಅಂತ ಹೇಳಿದ್ರೆ, ಒಂದು ಹೆಲ್ದಿ ಸ್ವಾಸ್ಥ್ಯ ಸಮಾಜ ಅಂತ ನಾವು ಏನು ಬೆಳೆಸ್ತೀವೋ ಅಥವಾ ಒಂದು ಸೇಫ್ ಸಮಾಜ ಅಂತ ಏನು ಬೆಳೆಸ್ತೀವೋ ಅದಕ್ಕೆ ತುಂಬ ಇದು ಅವಶ್ಯಕತೆ ಅಂತ ಅನಿಸುತ್ತೆ. ದ್ವೇಷ ಭಾಷಣ ಕಮ್ಮಿ ಆದಷ್ಟು, ನಮಗೆ ಒಬ್ಬರನ್ನೊಬ್ಬರು ಕಂಡ್ರೆ ಸಿಟ್ಟಾಗೋದು ಕಮ್ಮಿ ಆದಷ್ಟು ನಾವು ಸಮಾಜದಲ್ಲಿ ಇರೋದಕ್ಕೆ ಸ್ವಲ್ಪ ಹಿತ ಆಗುತ್ತೆ. ವಿಲ್ ಬಿಲ್ಡ್ ಅ ಹೆಲ್ದಿಯರ್ ಸೊಸೈಟಿ. ಅದಕ್ಕೋಸ್ಕರ ಈ ಒಂದು ಹೇಟ್ ಸ್ಪೀಚ್ ಬಿಲ್ನ ನಾವು ಡಿಸೈನ್ ಮಾಡಿರೋದು ಕರ್ನಾಟಕದಲ್ಲಿ.
ಈಗ ಕಾಂಟ್ರವರ್ಸಿಗಳು ತುಂಬ ಇದೆ. ಕಾಂಟ್ರವರ್ಸಿ ಅಂತ ಹೇಳೋದು ಏನು, ತುಂಬ ವೇಗ ಆಗಿದೆ ಅಂತ. ವೇಗ ಏನಿಲ್ಲ, ಅಂದರೆ ತುಂಬ ಸ್ಪಷ್ಟತೆ ಇಲ್ಲ ಇದರಲ್ಲಿ ಅಂತ BJP ಅವರು ಹೇಳ್ತಾರೆ. ಇಲ್ಲ, ಬಿಲ್ಲನ್ನು ನೀವು ಪ್ರತಿಯೊಬ್ಬರು ಓದಲೇಬೇಕು. ಓದಿದರೆ ಗೊತ್ತಾಗುತ್ತೆ ಎಷ್ಟು ಸ್ಪಷ್ಟವಾಗಿ ಈ ಬಿಲ್ಲಲ್ಲಿ ದ್ವೇಷ ಭಾಷಣವನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ. ಇದು ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ಪ್ರಜೆನೂ ಇದನ್ನು ಡಿಮಾಂಡ್ ಮಾಡಬೇಕು. ನಮಗಲ್ಲದಿದ್ದರೂ ಕೂಡ ಮುಂಬರುವಂಥ ಪೀಳಿಗೆಗಳಿಗೆ ನಾವು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ಸಮಾಜವನ್ನು ಕಟ್ಟಬೇಕು, ಅವ್ರು ಕೊಡಬೇಕು ಆ ಒಳ್ಳೆಯ ಸಮಾಜವನ್ನು ಅಂತಿದ್ರೆ ಈ ಒಂದು ಬಿಲ್ ತುಂಬ ಅವಶ್ಯಕತೆ ಅಂತ ಅನ್ನಿಸಿದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಆ್ಯಕ್ಸಸ್ ವಿದೌಟ್ ಎನಿ ಮೋರಲ್ಸ್, ಇದು ಇವಾಗ ಇರುವಂಥ ಪರಿಸ್ಥಿತಿ. ಅದಕ್ಕೋಸ್ಕರ ಇದರ ಅವಶ್ಯಕತೆ ತುಂಬ ಇದೆ ನಮಗೆ. ಹೇಟ್ ಸ್ಪೀಚ್ ಈಸ್ ಅಬೌಟ್ ಫ್ರೀ ಸ್ಪೀಚ್ ಎಕ್ಸ್ಪ್ರೆಷನ್. ಅಷ್ಟು ಮಾತ್ರ ಅಲ್ಲ, ಇಟ್ಸ್ ಅಬೌಟ್ ಬಿಲ್ಡಿಂಗ್ ಎಲ್ಲ ಸಮಾಜದವರು, ಅದು ಹಿಂದೂಗಳಾಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಬೌದ್ಧರು, ಜೈನರು, ಎಲ್ಲರನ್ನ ರಕ್ಷಣೆ ಮಾಡುವಂಥ ಒಂದು ಬಿಲ್ ಅಷ್ಟೇ. ಇಟ್ ಈಸ್ ನಾಟ್ ಅ ಪೊಲಿಟಿಕಲ್ ಟೂಲ್.